ಯಾವ್ರಪ್ಪ? ಬಾದೆಟ್ಟಪ್ಪ. ಹೆಸರು? ಗುರುಪಾದಪ್ಪ. ಎಷ್ಟು ಎಕರೆ ಇಟ್ರಿ? 2 ಎಕರೆ. ಯಾವ ಕಂಪ್ನಿ ಯಾವ ಬೀಜ ಇಟ್ರಿ? ಮಯೂರ ಸೀಡ್ಸ್ ಭೀಷ್ಮ. ಇದಕ್ಕೆ ವೆರೈಟಿ ಸಲ್ತದ್ದು ಭೀಷ್ಮ ಅಂದ್ರೆ ಸೀಜೆಂಟ್ ಅಂದ್ರೆ 2043. 2043. ಎಷ್ಟು ವರ್ಷ ಆಯ್ತು ಇಡಕ್ಕೆ ನೀವು? ಈ ವರ್ಷ ಫಸ್ಟ್ ಇಟ್ಟಿರಿ. ಅದು ನಾವು ಸೀಜೆಂಟ್ ಒಂದು 4-5 ವರ್ಷ ಇಟ್ಟಿವಿ. ಸೀಜೆಂಟ್ 4-5 ವರ್ಷ ಇಟ್ರಿ. ಇದನ್ನ ಈ ವರ್ಷ ಇಟ್ಟಿರೋದು. ಸೀಜೆಂಟ್ಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಏನು ಅನ್ಸತ್ ಗುರುಮೂರ್ತಿ? ಬೇಸ್ ಅನ್ಸತ್ತೆ. ಬೇಸ್ ಅನ್ಸತ್ತ? ಕಾಯ ಆಗಲು ಗಿಡ ಹೈಟ್ ಆಗಲು? ಗಿಡ ಹೈಟ್ ಗ್ರೋತ್, ಆಮೇಲೆ ಸ್ವಲ್ಪ ಬೂದಿ ರೋಗ ಗೀದಿ ರೋಗ ಎಲ್ಲ ಸ್ವಲ್ಪ ರೋಗಗಳು ಕಡಿಮೆ. ಅಯ್ಯೋ ರೈತರಿಗೆ ಧಾರಾಳವಾಗಿ ಇಡ್ಬೋದು. ಧಾರಾಳವಾಗಿ ಹೇಳ್ಬೋದು, ಏನ್ ತೊಂದ್ರೆ ಏನಿಲ್ಲ. ನಿಮ್ಮೂರಾಗ ನೀನ್ ಒಬ್ಬತ್ತಿಟ್ಟಿಗೆ ಇನ್ನ ಬೇರೆ ಜನ ಏನ್ ಇಟ್ಟಾರ? ನಮ್ಮೂರಾಗ ಒಂದು 3-4 ಇಟ್ಟಾರ. ಜಾಸ್ತಿ ಇಟ್ಟಾರ? ಬಹಳ ಜನ ಇಟ್ಟಾರ. ಅದೇ ನಾವೆಲ್ಲ ಅಲ್ಲಿ ನಾನ್ ಬೀಜ ಕೊಟ್ಟಿರೋದ ಪ್ರಕಾರ ಆದ್ರೆ ಒಂದ್ 3-4 ತಗೊಂಡಿರೋದು. ಅಲ್ಲಿ ಗುಡಿತಕ್ಕೆಲ್ಲ ಬಹಳ ಜನ ತಂದಾರ. ಒಂದು 50-60 ಎಕರೆ ಇಟ್ಟಾರ ನಿಮ್. ಹೌದೌದು. ಎಲ್ಲಾರು ಹಂಗದಾವ ಅಂತ ಹೇಳ್ತದಾರಪ್ಪ. ನೀನ್ ನೋಡಿದ ಮಟ್ಟಿಗೆನ? ಇಲ್ಲ, ಅಂತ ಗಿಡನ ಬೇಷ್ ಐತೆ. ಬೇಸತ್ತ, ಪರವಾಗಿಲ್ಲ. ಏನ್ ರೈತರಿಗೆ ಹೇಳ್ಬೋದು? ಪರವಾಗಿಲ್ಲ. ನಿಮ್ಮ ಹೆಸರಣ್ಣ? ನಾಗರಾಜ್. ನೀವೇನ್ ಇಟ್ಟಿಲ್ಲ ಈ ಕಂಪ್ನಿ? ಇವ್ರ ಮಾಮಿಟ್ಟಾನ. ಬೇಸತ್ತಲ್ಲಪ್ಪ ಗುರುಮೂರ್ತಿ? ನಿಮ್ಗೇನು ಮನಸ್ಸಿಗೇನು? ಇಲ್ಲ, ಬೇಸ್ ಐತೆ. ಬೇಸತ್ತ? ರೈಟ್, ಓಕೆ. ರೈತರಿಗೆ ಹೇಳ್ಬೋದು ಅಂಕಲ್. ಆಯ್ತು, ನಮಸ್ಕಾರ.